ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀವಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನೆನ್ನೆ ನಾನ್ ವೆಜ್ ಮಾಡಿರೋದ್ರಿಂದ ಬೆಳಗ್ಗೆಯಿಂದ ಎದ್ದಾಗಿಂದ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಆಯ್ತು ಫ್ರೆಂಡ್ಸ್. ಆದ್ರೆ ಈ ಗ್ಯಾಪಲ್ಲಿ ಶಿವ ನಮ್ಮನೆಗೆ ಒಬ್ಬ ಸರ್ಪ್ರೈಸ್ ಗೆಸ್ಟ್ ನ ತಂದೈತೆ ಫ್ರೆಂಡ್ಸ್. ಇಲ್ಲಿ ಇವನಲ್ಲ ಫ್ರೆಂಡ್ಸ್, ಇವನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಯಾರು ಅಂತ. ಇಲ್ಲಿ ರಾತ್ರಿ ನೋಡ್ತಂತೆ ಸ್ಮಶಾನದಲ್ಲಿ ಇತ್ತಂತೆ. ಸರಿ ಅವ್ರ ಅಮ್ಮ ಕರ್ಕೊಂಡು ಹೋಗ್ತೈತೆ ಅಂತ ಬಿಟ್ಬಿಟ್ಟು ಬಂದ್ಬಿಡ್ತಂತೆ. ಬೆಳಗ್ಗೆ ಹೋಯ್ತಂತೆ, ಒಂದೇ ಆಯ್ತಂತೆ, ಅವ್ರ ಅಮ್ಮನೇ ಇಲ್ವಂತೆ. ಅದಕ್ಕೆ ಎತ್ತಾಕೋ ಬಂದ್ಬಿಟ್ಟೈತೆ. ಮಕ್ಕಳ ಕಳ್ರಿರ್ತಾರ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದೇ ಬಂತಾ ಪಾಪ ಫ್ರೆಂಡ್ಸ್, ಎಷ್ಟು ಹಸ್ವಾಗಿತ್ತೋ ಏನೋ. ಎತ್ಕೊಬಂದು ಹಾಲು ತಗೊಬಂದು ಹಾಕ್ಬಿಟ್ಟು ಬೆಡ್ಶೀಟ್ ಹಾಕ್ಬಿಟ್ಟು ಮುಲಗ್ಸೈತೆ. ಹಂಗೇ ನಿದ್ದೆ ಮಾಡ್ತಿತ್ತು ಅದು. ರಾತ್ರಿ ಎಲ್ಲ ಎಷ್ಟು ನಿದ್ದೆ ಕೆಟ್ಟಿತ್ತು ಏನೋ ಸ್ಮಶಾನದಲ್ಲಿ ಪಾಪ. ಏನ್ ಮಾಡೋದಪ್ಪ, ಅವ್ರಮ್ಮ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಸಾಕೊಳಕ್ ಆಸೆನೆ. ಆಲ್ರೆಡಿ ಇಬ್ರು ಹಂಗಾದ್ರಲ್ಲ, ನನಗೆ ಒಂದ್ ಸ್ವಲ್ಪ ಬೇಜಾರಾಗ್ತಿದೆ. ನೋಡ್ಕೊಂಡೆ ಅಲ್ಲ ಅವನು, ಇಬ್ರು ನೋಡ್ಕೊಂಡೆ. ನೋಡಕ್ಕೆ ಸಖತ್ ಕ್ಯೂಟ್ ಆಗವನೆ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ ಸಿಗ್ತಾನೆ ಹೇಳಿ. ಹೊಸ ಮರಿಗಳನ್ನ ನಾವೇನಾರು ಎತ್ಕೊಂಡ್ಬಂದ್ರೆ ಅದು ಎಷ್ಟು ಗಲಾಟೆ ಮಾಡ್ತಿದೆ ಫ್ರೆಂಡ್ಸ್, ಒದ್ದಾಡ್ಕೊಂಡು. ಅದು ಹಾಲು ಕುಡ್ಬಿಟ್ಟು ನಿದ್ದೆ ಮಾಡ್ತೈತೆ. ರಾತ್ರಿ ಎಲ್ಲ ಎಷ್ಟು ಒದ್ದಾಡಿತ್ತೋ ಏನೋ, ಅಯ್ಯೋ ಅನ್ನಿಸ್ತೈತೆ ಪಾಪ. ಏನ್ ಮಾಡೋದು ಫ್ರೆಂಡ್ಸ್, ಅವ್ರಮ್ಮ ಇಲ್ವಂತೆ. ರಾತ್ರಿಯಿಂದ ನೋಡ್ತಿದ್ದಂತೆ. ರಾತ್ರಿ ಎಲ್ಲ ಬಡ್ಕೋತಾ ಇತ್ತು. ನಾನು ಏನೋ ಅಷ್ಟು ಗಮನ ಕೊಟ್ಟಿಲ್ಲ. ಸ್ಮಶಾನದಲ್ಲಿ ಬಡ್ಕೋತಾ ಇತ್ತು. ಶಿವ ಬೆಳಗ್ಗೆ ಎತ್ತಕೊ ಬಂದ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಇರ್ಲಿ, ನೋಡೋಣ. ಅವ್ರಮ್ಮ ಬಂದ್ರೆ ಕಳಿಸ್ಕೊಡೋಣ, ಇಲ್ಲಾಂದ್ರೆ ಇಲ್ಲೇ ಬೆಳ್ಕೊಳ್ಳಿ ಪಾಪ. ಏನ್ ಮಾಡೋಕ್ಕಾಗಲ್ಲ. ಏನು ಹೆಚ್ಚು ಕಡಿಮೆ ಆಗದೆ ಇದ್ರೆ ಸಾಕು ಫ್ರೆಂಡ್ಸ್. ಈಗ ಎಷ್ಟು ಆಸೆಯಿಂದ ಸಾಕ್ತಿವಿ, ಅದೇನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಷ್ಟು ದುಃಖ ಆಗ್ತೈತೆ. ಅದಕ್ಕೆ ಏನು ಆಗ್ಬಾರ್ದು ಅಂತ ದೇವರಲ್ಲಿ ಕೇಳ್ಕೊಂಡು ರಂಗೋಲಿ ಹಾಕ್ತೀನಿ ಬನ್ನಿ ಫ್ರೆಂಡ್ಸ್. ಇವತ್ತು ಸೋಮವಾರ ರಂಗೋಲಿ ಶೇರ್ ಮಾಡ್ಕೋತೀನಿ. ಇವತ್ತು ಒಂದು ಶಿವ ರಂಗೋಲಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಮೊದಲು ನಾವು ಒಂದು 5 ಚುಕ್ಕಿ ಇಟ್ಕೋಬೇಕಾಗ್ತೈತೆ ಫ್ರೆಂಡ್ಸ್. ಆಮೇಲೆ ಒಂದೊಂದೇ ಚುಕ್ಕಿ ಇಳಿಸ್ಕೊಂಡು ಕೆಳಗೆ ಬರಬೇಕು. ಒಂದು ಚುಕ್ಕಿ ಲಾಸ್ಟ್ ಬರ್ಬೇಕು ಫ್ರೆಂಡ್ಸ್. ಈ ತರ ಮಧ್ಯ ಚುಕ್ಕಿನೇನೆ, ಸಮ ಚುಕ್ಕಿನೇನೆ, ಏನೋ ಒಂದು ಚುಕ್ಕಿ ಫ್ರೆಂಡ್ಸ್. ಇದು ಹೇಳೋಕ್ಕೂ ಅರ್ಥ ಆಗ್ತಾ ಇಲ್ಲ ನನಗೆ. ಅರ್ಧ ರಂಗೋಲಿ ಹಾಕ್ತಂಗೆ ಫೀಲು. ಏನಪ್ಪ ಶಿವನ್ ರಂಗೋಲಿ ಅಂತ ಅಂದ್ಬಿಟ್ಟು ಈ ತರ ಸುತ್ತು ರಂಗೋಲಿ ಹಾಕೋತಾ ಇದ್ದೀನಲ್ಲ. ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಫಿಕ್ಸ್ ಆಗ್ಲೇ ಮರ್ತ್ಬಿಟ್ಟು ನಾ ಶಿವನ್ ರಂಗೋಲಿ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಇದೇ ಶಿವನ್ ರಂಗೋಲಿ ಫ್ರೆಂಡ್ಸ್. ನೋಡ್ತಾ ಹೋಗ್ರಿ, ಲಾಸ್ಟಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾರೆ ರಂಗೋಲಿನಲ್ಲಿ. ಓಡಾಡೋ ಜಾಗದಲ್ಲಿ ಈ ಥರ ಎಲ್ಲ ಹಾಕ್ಬಾರ್ದು. ಬಟ್ ನಾವು ತುಳಿಯಲ್ವಲ್ಲ ಫ್ರೆಂಡ್ಸ್. ಟಾಮುನು ಇತ್ತೀಚೆಗೆ ರಂಗೋಲಿ ತುಳಿತಲ್ಲ, ದೇವ್ರ ಒಳ್ಳೆ ಬುದ್ಧಿ ಕೊಟ್ಟವನೆ. ಅದಕ್ಕೆ ಧೈರ್ಯವಾಗಿ ಆಗ್ತಾ ಇದ್ದೀನಿ. ಇಷ್ಟು ಬಿಸಿಲು ಬಂದೈತಂದ್ರೆ 11 ಗಂಟೆ 12 ಗಂಟೆ ಆಗ್ಬಿಟ್ಟೈತೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. 8 ಗಂಟೆಗೆ ಏನೋ ಅಪರೂಪಕ್ಕೆ ಬಿಸಿಲು ಕಾಣಿಸ್ತೈತೆ ಇವತ್ತು ಆಷಾಢದಲ್ಲಿ. ಹಂಗಾಗಿ ಈ ಥರ ಸುತ್ಕೊಂಡು ಹೆಂಗ್ ಬತ್ತೈತೋ ಹಂಗೆ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ಇದನ್ನ ಹಿಂಗೆ ಹಾಕ್ಬೇಕು, ಆವಾಗಲೇ ಶಿವನ್ ರಂಗೋಲಿ ಬರೋದು. ಆಮೇಲೆ ಈ ಥರ ಲಿಂಗ ಥರ ಸುತ್ತ ಹಾಕೋಬೇಕು ಫ್ರೆಂಡ್ಸ್. ಈ ಸ್ಟೇಜಿಗೆ ಬರೋವರೆಗೂ ಶಿವನ್ ರಂಗೋಲಿ ಅಂತ ಅದು ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಈಗ ಫೈನಲ್ ಕಂಪ್ಲೀಟ್ ಆಯಿತು. ಮಧ್ಯದಲ್ಲಿ 3 ನಾಮನ ಹಾಕೊಂಡೆ. ಆಮೇಲೆ ಜಡೆನ ಹಾಕೊಳ್ಳೋಣ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅದನ್ನ ಹಾಕೊಂಡು, ಸೈಡಲ್ಲಿ ಜುಟ್ಟು ಇರ್ತಿತ್ತಲ್ಲ ಫ್ರೆಂಡ್ಸ್ ಅದನ್ನ ಹಾಕೊಂಡು, ಆಮೇಲೆ ಬಿಲ್ಪತ್ರ ಇರ್ತಿತ್ತಲ್ಲ ಶಿವನ್ಗೆ, ಅದಕ್ಕೆ ಅದನ್ನು ಬರ್ಕೊಂಡು, ಆಮೇಲೆ ಕೆಳಗಡೆ ಒಂದು ಡಿಸೈನ್ ಮಾಡ್ಕೊಂಡೆ. ಕಂಪ್ಲೀಟ್ ಆಯಿತು. ಇವಾಗ ಅರ್ಶಿನ ಕುಂಕುಮ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಎಲ್ಲ ರಂಗೋಲಿಗೂ. ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಈಗ ತುಳಸಿ ಗಿಡದ ಹತ್ರ ಒಂದು ಸಿಂಪಲ್ ಆಗಿ ಹಾಕ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ನೆಲನೂ ರಫ್ ಅಂಡ್ ಟಫ್ ಆಗೈತೆ. ಮತ್ತೆ ಹೆವಿ ಗಾಳಿ ಬೆಳಗ್ಗೆನೆ ಆಷಾಢ ಟೈಮಲ್ಲ, ಹಂಗಾಗಿ ನೀಟಾಗಿ ರಂಗೋಲಿ ಕೂರ್ತಾ ಎಲ್ಲ ಹಾರ್ಕೊಂಡು ಹೋಗ್ತಿದೆ. ಅದಕ್ಕೆ ಪಟ್ಪಟ ಅಂತ ಈ ಥರ ಸಿಂಪಲ್ ಆಗಿ ಒಂದು ಡಿಸೈನ್ ಮುಗಿಸ್ಕೊಂಡು ಕೈ ಮುಕ್ಕೋ ದೇವ್ರಿಗೆ. ರಾಮು ಥರ ನೀವು ಮಾತಾಡ್ತಾನೆ. ಟಿಫನ್ಗೆ ತುಂಬ ಟೈಮ್ ಆಗೈತೆ. 9 ಗಂಟೆ ಈಗ ಟೈಮು. ವೇಟ್ ಆ್ಯಂಡ್ ಸಿ ಅಪ್ಪಿ. ಟಿಫನ್ಗೆ ಚಿಂತೆ ಇಲ್ಲ ಫ್ರೆಂಡ್ಸ್. ಇವತ್ತು ಏನು ಮಾಡೋದು ಅಂತ. ಯಾಕಂದರೆ ರಾತ್ರಿನೇ ದೋಸೆ ಹಿಟ್ಟಿಗೆ ರೆಡಿ ಮಾಡಿದ್ನಲ್ಲ, ರಾಗಿ ದೋಸೆಗೆ. ಮೊದಲು ಅನ್ನಕ್ಕೆ ಇಟ್ಬಿಟ್ಟೆ. ಟಾಮುಗನು ಮತ್ತೆ ಹೊಸ ಗೆಸ್ಟ್ ಬಂದವನಲ್ಲ ಅವನಿಗೆ. ಟಡ ಇಲ್ಲಿ ಫ್ರೆಂಡ್ಸ್ ಅರ್ಧಕ್ಕಿದ್ದಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಉಬ್ಬಿ ಬಂದೈತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಂಡು, ಇದಕ್ಕೆ ಆಲೂಗಡ್ಡೆ ಪಲ್ಯ ಅದು ಇದು ಎಲ್ಲ ಸೂಟ್ ಆಗ್ತೈತೆ ಫ್ರೆಂಡ್ಸ್. ಆದರೆ ಕನಕಪುರದಲ್ಲಿ ಅಂತಿದ್ದು ತರಕಾರಿ ಸಾಗು ಜೊತೆಗೆ ಮತ್ತೆ ಗಟ್ಟಿ ಕಾಯಿ ಚಟ್ನಿ ಜೊತೆಗೆ. ನಾನು ಇವತ್ತಾಗೆ ಮಾಡೋಣ ಅಂತಿದ್ದೀನಿ. ತುಪ್ಪ ಬೆಣ್ಣೆ ಎಲ್ಲ ಹಾಕ್ಬಿಟ್ಟು. ಬರೀ ಫ್ರೆಂಡ್ಸ್ ಕುಕಿಂಗ್ ಸ್ಟಾರ್ಟ್ ಮಾಡುವ. ನಮ್ಮ ಸಾಗುನಲ್ಲಿ ಸ್ಮಾಲ್ ಚೇಂಜಸ್ಸು ಏನಂದ್ರೆ, ಬೀನ್ಸ್ ಇಲ್ಲ. ಬೀನ್ಸ್ ಬದಲು ಗೋರಿಕಾಯಿ ಹಾಕ್ಬಿಟ್ಟು ನಾನು ಯಾವತ್ತೂ ಮಸಾಲೆ ಮಾಡಲೇ ಇಲ್ಲ. ಗೋರಿಕಾಯಿಗೂ ಮಸಾಲೆಗೆ ಸೂಟ್ ಆಗೋದೇ ಇಲ್ವಾ ಏನೋ ಗೊತ್ತಿಲ್ಲ. ಅದಕ್ಕೆ ಬೀನ್ಸ್ ಜಾಗಕ್ಕೆ ಗೋರಿಕಾಯಿನ ಶಿಫ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ನಮ್ಮ ಹಿಟ್ಟನ್ನು ಸ್ವಲ್ಪ ಎಷ್ಟು ಬೇಕು ಅಷ್ಟು ಸೈಡ್ಗೆ ಎತ್ತಿಟ್ಕೋಬೇಕು. ನೊರೆಯಾಗಿ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಎಲ್ಲಿ ಎತ್ತಿಟ್ಕೊಳ್ಳೋದು ಫ್ರೆಂಡ್ಸ್? ಮಿಕ್ಸ್ ಮಾಡಿದ ತಕ್ಷಣ ಅರ್ಧಕ್ಕೆ ಹೋಗ್ಬಿಡ್ತು ಮತ್ತೆ. ಏನಿದು? ಇಲ್ಲಿ ಎಂತ ಮ್ಯಾಜಿಕ್ ಇದು. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್. ಇವತ್ತು ದೋಸೆ ಸಖತ್ತಾಗಿ ಪಕ್ಕ ಹಾಕಿ ಮಿಕ್ಸ್ ಮಾಡಿಡುವ. ಈಗ ಮೊದಲು ಕಾಯಿ ಚಟ್ನಿ ರುಬ್ಬಿಟ್ಬಿಡ್ತೀನಿ. ಹಸಿ ಚಟ್ನಿ ರುಬ್ತೀನಿ ಫ್ರೆಂಡ್ಸ್ ನಾನು, ಉರ್ಗಡ್ಡೆ ತೆಂಗಿನಕಾಯಿ ಹಾಕಿ. ಇನ್ನು ಸಾಗುನು ಸಿಂಪಲ್ ಆಗಿ ಬೇಗ ಆಗೋಂಗೆ ಮಾಡ್ಕೋತೀನಿ. ಇವತ್ತು ಶಿವಾಗ ಅಡುಗೆ ಟೈಮ್ ಆಗ್ಬಿಡ್ತೀವಿ ಕೆಲಸಕ್ಕೆ, ಡ್ಯೂಟಿಗೆ.
ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವತ್ತ ಕ್ಲಿಕ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಫ್ರೆಂಡ್ಸ್, ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದು ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಶುಂಠಿ, ಉರ್ಗಡ್ಲೆ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಇವಿಷ್ಟನ್ನು ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಸಿ ಮಸಾಲೆನೇ ರುಬ್ಕೊಳ್ಳೋದು ಸಾಗುಗೆ. ಮೊದಲು ಕುಕ್ಕರ್ ಇಟ್ಕೋಬೇಕು ಫ್ರೆಂಡ್ಸ್. ಕುಕ್ಕರಲ್ಲೇ ಸಾಗು ಮಾಡೋದು ನಾನು. ಎಲ್ಲ ಅಡುಗೆಗೂ ಕುಕ್ಕರ್ ಅನ್ಕೊಳ್ಳಿ. ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ಸಾಸಿವೆ, ಕರಿಬೇವು ಹಾಕೊಂಡು ತರಕಾರಿ ಎಲ್ಲ ಹಾಕೋಬೇಕು. ಬಟಾಣಿ ನೆನೆಸೋದೇ ಮರ್ತ್ಬಿಟ್ಟೆ ಫ್ರೆಂಡ್ಸ್. ಸಾಗು ಅಂದ್ರೇ ಬಟಾಣಿ, ಬಟಾಣಿ ಅಂದ್ರೇ ಸಾಗು. ಯಾವಾಗಲೂ ಮಿಸ್ ಆಗ್ತೈತೆ ನಮ್ಮ ಮನೆಯಲ್ಲಿ ಸಾಗು ಒಳಗೆ ಬಟಾಣಿ. ಅರ್ಶಿನ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ತರಕಾರಿನ ಫ್ರೈ ಮಾಡ್ಕೊಂಡು ಸಾಗು ಮಾಡಿದ್ರೆ ಫ್ರೆಂಡ್ಸ್ ಟೇಸ್ಟಿಯಾಗಿರ್ತೈತೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಮಸಾಲೆನ ಹಾಕ್ಕೊಂಡು ತಕ್ಷಣ ನೀರು ಹಾಕಕ್ಕೆ ಹೋಗ್ಬಾರ್ದು. ಯಾಕಂದರೆ ಇದು ಹಸಿ ಮಸಾಲೆ ಅಲ್ಲ, ಮೇಲೆ ಎಣ್ಣೆ ಎಲ್ಲ ತೇಲಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಎಣ್ಣೆ ಇನ್ನೊಂಚೂರು ಹೆಚ್ಚಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಆದರೆ ನಾನು ಕಂಜೂಸಲ್ಲ ಫ್ರೆಂಡ್ಸ್, ಜಾಸ್ತಿ ಹಾಕಲ್ಲ. ಜೀರಾ ಒಂದು ಸ್ವಲ್ಪ ಹಾಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಗರಂ ಮಸಾಲ ಏನು ಪಾಪ ಮಾಡಿತ್ತು ಅಂತ ಅದನ್ನೂ ಒಂದು ಸ್ವಲ್ಪ ಹಾಕ್ಕೊಂಡು, ಕಸೂರಿ ಮೆತ್ತಿ ಏನು ಕರ್ಮ ಮಾಡಿತ್ತು ಅಂತ ಅದನ್ನೂ ಒಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ವಿಸಿಲ್ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡೆ ಫ್ರೆಂಡ್ಸ್. ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಉರ್ಗಡ್ಲೆ ಮತ್ತೆ ಕೊತ್ತಂಬರಿ ಇಷ್ಟೇ. ಹಸಿ ಚಟ್ನಿ ರುಬ್ಬಿಟ್ಬಿಟ್ಟೆ. ನಮ್ಮ ತವ ತುಂಬಾ ಹಳೇದಾಗ್ಬಿಡ್ತು ಫ್ರೆಂಡ್ಸ್. ಬರ್ತಾ ದೋಸೆನೇ ಹೇಳ್ತಾ ಇಲ್ಲ. ಅದಕ್ಕೆ ನೈಸ್ ಮಾಡ್ಕೊಂಡೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ. ಅವಾಗ ದೋಸೆ ಚೆನ್ನಾಗಿ ಗೊತ್ತಿತ್ತು ಅಂದ್ಬಿಟ್ಟು ಆಲ್ರೆಡಿ ಉಪ್ಪು ಮಿಕ್ಸ್ ಮಾಡಿಟ್ಟಿದ್ದಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಫ್ರೆಂಡ್ಸ್ ದೋಸೆನ. ಅವಾಗ ಕ್ರಂಚಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರ್ತೈತೆ. ಬೆಣ್ಣೆ ಇತ್ತು ಒಳ್ಳೆ ಟೈಮ್ಗೆ. ಮಸಾಲೆ ದೋಸೆಗೆ ಬೆಣ್ಣೆ ಹಾಕಿದ್ರೆ ಹೆಂಗೆ ಟೇಸ್ಟ್ ಇರ್ತೈತೋ ಈ ಥರ ರಾಗಿ ದೋಸೆಗೂ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ಎತ್ತಕ್ಕೆ ಹೋಗ್ತಿದ್ದೀನಿ. ತವ ಬಿಟ್ಟು ಬರ್ತಾನೆ ಇಲ್ಲ. ತವಾಗೂ ದೋಸೆಗೂ ಏನೋ ಜನ್ಮದ ಸಂಬಂಧ, ಬಿಟ್ಟು ಬರ್ಲಾರ್ದಿರೋ ಸಂಬಂಧ ಥರ. ಆಮೇಲೆ ಬಲವಂತವಾಗಿ ಎತ್ಕೊಂಡೆ. ಇದು ಹಿಂಗಾಗಲ್ಲ, ಇನ್ನೊಂದು ಸ್ವಲ್ಪ ನೈಸ್ ಮಾಡಬೇಕು ಅಂತ ನೈಸ್ ಮಾಡಿಬಿಟ್ಟು ಮತ್ತೆ ಒಂದ್ಸಲ ತೆಳ್ಳಗೆ ಹಾಕ್ಕೊಂಡೆ. 2ನೇ ಸಲ ದಾರಿಗೆ ಬಂದ್ಬಿಡ್ತಿದೆ ಫ್ರೆಂಡ್ಸ್ ಎಂಥ ದೋಸೆನೇ ಆದ್ರೂ. ಅದನ್ನು ಬೆಣ್ಣೆ ಮತ್ತು ಎಣ್ಣೆ ಎಲ್ಲ ಹಾಕೊಂಡು ಚೆನ್ನಾಗಿ ಊಟ ಮಾಡಿ ಬೇಯಿಸ್ಕೊಂಡೆ. ಓಕೆ ಫ್ರೆಂಡ್ಸ್, ರೆಡಿ ಆಗೈತೆ. ಹಾಕ್ತಾನೆ ಶಿವಾಗ ಕೊಟ್ಬಿಡ್ತೀನಿ. ಟೈಮ್ ಆಯಿತು ಕೆಲಸಕ್ಕೆ. ತಗೊಳ್ಳಿ ಬಾಸ್. ಕನಕಪುರ ಬಾಸ್. ಸಾಗು ಚೆನ್ನಾಗಿತ್ತಾ? ಹೊಸ ಥರ ಟ್ರೈ ಮಾಡಿದೆ ಇವತ್ತು. ಕನಕಪುರದಲ್ಲಿ ಇದ್ದಂಗೆ ಫೀಲ್ ಆಗಬೇಕು ಅಂದ್ಬಿಟ್ಟು ಈ ರೆಸಿಪಿ ಮಾಡಿದ್ದು. ಟ್ಯಾಂಕ್ ಚಿನ್ನ. ಹೊಟ್ಟೆ ಹಸಿ ಟಾಮಿ, ಇರು ಅನ್ನ ಹಾಕ್ತೀನಿ. ಈಗ ಒಂದು 2-3 ತಿಂಗಳಿಂದ ಕರೆಂಟ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಇವತ್ತಿನ್ನೂ ಪ್ರಾಬ್ಲಮ್ಮು. ಕೇಬಲ್ ವೈರ್ ಎಳಿತಾವ್ರಂತೆ, ಕರೆಂಟ್ ಇವತ್ತಿಲ್ಲ ಅಂತ ಹೇಳ್ತಾವ್ರೆ. ಅಯ್ಯೋ ದೇವ್ರೆ, ಒದ್ದಾಡೋದೇ ಆಗೋಯ್ತು ಫ್ರೆಂಡ್ಸ್ ನನ್ನ ಜೀವನ ಪೂರ್ತಿ ಕರೆಂಟ್ಗೋಸ್ಕರ. ಕರೆಂಟ್ ಇವತ್ತು ಬರಲ್ಲಂತೆ ಫ್ರೆಂಡ್ಸ್, ಕೇಬಲ್ ವೈರ್ ಎಳಿತಾವ್ರಂತೆ. ಅದಕ್ಕೆ ಚೆನ್ನಾಗಿ ನಿದ್ದೆ ಬರ್ತಿದೆ. ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಆಟೋಮೆಟಿಕ್ಕಾಗಿ. ಸ್ವಲ್ಪ ನಿದ್ದೆ ಮಾಡಿದರೆ ಎಲ್ಲ ಸರಿ ಹೋಗ್ತಿದೆ. ಇವನಲ್ಲಿ ಮ್ಯಾಟ್ ಹಾಕ್ಬಿಟ್ಟು ಮಲಗಿಸಿದ್ರೆ ಇಲ್ಲಿ ಫ್ರೆಂಡ್ಸ್ ಹೆಂಗೆ ಬಂದು ಮಲಗವನೆ. ಹೋಗ್ಲ ಅಲ್ಲಿ ಮ್ಯಾಟ್ ಮೇಲೆ ಮರಿಕೋ. ನನ್ನ ಕಾಲೇನು ಬೆಡ್ ಅನ್ಕೊಂಡವನ ಹೆಂಗೆ ಇವನು? ಅವ್ರಮ್ಮ ಅನ್ಕೊಬಿಟ್ಟೈತ ನನ್ನ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದು ನಮ್ಮ ಸಂಸಾರ ಫ್ರೆಂಡ್ಸ್. 1:30-2 ಗಂಟೆ ಆಗ್ತಾ ಬಂತು. ಕರೆಂಟ್ ಇಲ್ಲ ಫ್ರೆಂಡ್ಸ್, ಬರಲ್ಲ ಇವತ್ತು ಸಂಜೆವರೆಗೂ ರೆಡಿ ಮಾಡ್ತಾವ್ರೆ. ಹಾಯ್ ಫ್ರೆಂಡ್ಸ್, ಸೋಮವಾರ ವಿಡಿಯೋನ ಸ್ಟಾಪ್ ಮಾಡ್ಬಿಟ್ಟು ಮಧ್ಯಾಹ್ನ ಬುಧವಾರ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕರೆಂಟ್ ಇಲ್ಲ ಫ್ರೆಂಡ್ಸ್, 2 ದಿನದಿಂದ ವೈರೆಲ್ಲ ಎಳಿತಾವ್ರೆ. ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈಗ ಟೈಮ್ ಬಂದು 12:30 ಆಗ್ತಾ ಬಂತು ಫ್ರೆಂಡ್ಸ್. ಈಗ ನಾನು ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟು ದಿವ್ಯಾಕ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆಯ್ತಲ್ಲ ಹೋಗ್ಬಿಟ್ಟು ಬಂದು, ಹಾಗಾಗಿ ಹತ್ರವಾಗಿ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಬೇಗ ರೆಡಿಯಾಗಿ ಇಷ್ಟೊತ್ತು ಅಲ್ಲಿ ಇದ್ದಿದ್ದರೆ ಆರಾಮಾಗಿ ಮಾತಾಡ್ಕೊಂಡು ಸಂಜೆ ಮೇಲೆ ಬರ್ಬೋದಿತ್ತು. ತುಂಬ ಲೇಟ್ ಆಗೋಯ್ತು. ಬನ್ನಿ ಫ್ರೆಂಡ್ಸ್, ದಿವ್ಯಾಕ ಮನೆಗೆ ಹೋಗ್ಬಿಟ್ಟು ಹೆಂಗವ್ರೆ ಏನು ಕತೆ ನೋಡ್ಕೊಂಡು ಬರೋಣ. ದಪ್ಪ ಇರೋದೇ ತಪ್ಪ ಫ್ರೆಂಡ್ಸ್. ಯಾಕೆ ಇಲ್ಲಿ ಯಾವುದೋ ವೆಯ್ಟ್ ಲೆಸ್ ಮಾಡಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗವ್ರೆ. ಆಲ್ರೆಡಿ ನಮಗೆ ಬೇಜಾನ್ ಜನ ಹೇಳ್ತಾವ್ರೆ ವೆಯ್ಟ್ ಲಾಸ್ ಮಾಡಿ ಅಂತ. ಅದರಲ್ಲಿ ಈ ವಯ್ಯ ಬೇರೆ. ಅದೇ ಡಿಪ್ರೆಷನ್ ಅಲ್ಲಿ ಬಸ್ ಸ್ಟಾಪ್ ಬಂದ್ರೆ ಬಸ್ ಸಿಗಲ್ಲ. ನನಗೆ ಲೈಫಲ್ಲೇ ಸಿಗಲ್ಲ ಫ್ರೆಂಡ್ಸ್. ನಾನು ಬಂದ ತಕ್ಷಣ ಬಸ್ ಏನಾರ ಬಂದ್ಬಿಡ್ತು ಅಂದ್ರೆ ಅವತ್ 3ನೇ ಮಹಾಯುದ್ಧನೇ. ಯಾವ್ದೋ ಒಂದು ಬಸ್ ಬಂತು ಅಂತ ಹತ್ಕೊಂಡೆ. ಆಗ್ರಾ ಅಂತ ಬೋರ್ಡ್ ಹಾಕಿತ್ತು. ಅವಯ್ಯ ಇಲ್ಲ ನಾನು ಆಗ್ರಾಗೆಲ್ಲ ಹೋಗಲ್ಲ, ಇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಸ್ಬಿಡೋದ. ವಿಪ್ರೋ ಗೇಟಲ್ಲೇ ಇಳ್ಕೊಂಡೆ. ಓ ಶೇಟ್, ಹಿಂಗಾಗೋಯ್ತಲ್ಲ. ನನ್ನ ಲೈಫಲ್ಲಿ ಇದೆಲ್ಲ ಕಾಮನ್ನು. ಅಷ್ಟಕ್ಕೂ ಆಗ್ರಾ ಅಂತ ಬೋರ್ಡ್ ಹಾಕೊಂಡು ಇನ್ನೆಲ್ಲಿ ಹೋಗ್ತಾವ್ರ ಅವರು? ಯಾಕೆ ಬೋರ್ಡ್ ಹಾಕೋಬೇಕು? ಇದು ನನ್ನ ಮಿಸ್ಟೇಕ್ ಅಲ್ಲ ಫ್ರೆಂಡ್ಸ್, ಅವ್ರದೇನೆ. ಇನ್ಮೇಲೆ ಬೋರ್ಡ್ ಹಾಕಿದ್ರು ಅದ್ ನಿಜವಾಗ್ಲೂ ಆಗ್ರಾಗೆ ಹೋಗ್ತಿತ್ತಾ ಅಂತ ಕೇಳ್ಕೊಂಡು ಹತ್ಬೇಕು. ನಾನ್ ಬೇರೆ ಇಂಟ್ರೋವರ್ಟ್ ಅಂತಾರಲ್ಲ ಫ್ರೆಂಡ್ಸ್, ಅದು
ಕೇಳೋದಿಲ್ಲ ಮಾಡೋದಿಲ್ಲ, ಹೋಗ್ತಾ ಇರೋದೇ ನನ್ನ ಪಾಡಿಗೆ ನಾನು. ಇದೇ ಡಿಪ್ರೆಷನಲ್ಲಿ ಇರಬೇಕಾದ್ರೆ ಸದ್ಯಕ್ಕೆ ಬಸ್ ಬಂತು, ಅಲ್ಲಿಂದ ಹೋಗ್ರಿ ಆಗ್ರಾದಲ್ಲಿ ಇಳ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ಅಂತೂ ಇನ್ನು ನೆಕ್ಸ್ಟ್ ಲೆವೆಲ್. ಇಲ್ಲಿ 1 ಅವರ್ 2 ಅವರ್ ಆದ್ಮೇಲೆ ನಮಗೆ ಬೇಕಾಗಿರೋ ಬನಶಂಕರಿ ಬಸ್ ಬರೋದು. ಪ್ರೈವೇಟ್ ಬಸ್ ಬರ್ತವೆ ಬೇಜಾನು, AC ಬಸ್ ನಮ್ಗೆ ಆಗ್ ಬರಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಹತ್ತಲ್ಲ. ಇದೇ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಬಸ್ ಬಂದ್ಬಿಡ್ತು. ಬಸ್ ಹತ್ಕೊಂಡೆ, ಸೀಟೇ ಇಲ್ಲ, ಹಿರಿಯ ನಾಗರಿಕರಿಗೆ ಅಂತ ಇತ್ತಲ್ಲ ಫ್ರೆಂಡ್ಸ್, ಅಂದ್ರೆ ಸೀನಿಯರ್ ಸಿಟಿಸನ್, ಇವ್ರ ಸೀಟಲ್ಲಿ ನಾವು ಕುತ್ಕೊಳ್ಳಂಗಿಲ್ಲ. ನಾನು ಒಂಥರ ಸೀನಿಯರ್ ಅಲ್ಲ ಅನ್ಬಿಟ್ಟು ಕುತ್ಕೊಂಡೆ. ನೆಕ್ಸ್ಟ್ ಸ್ಟಾಪಲ್ಲೇ ತಾತ ಎಬ್ಬರಿಸ್ಬಿಡ್ತು, ಎದೊಳ ಸೀಟ್ ಬಿಡು ನಮ್ದಿದು ಅಂತ ಅನ್ಬಿಟ್ಟು, ಏನೋ ಗೌರ್ಮೆಂಟ್ ಅವ್ರು ಬರ್ಕೊಟ್ಟಂಗೆ. ರಾಯರ ಮಠ ಫ್ರೆಂಡ್ಸ್, ನೆಕ್ಸ್ಟ್ ಯಾವಾಗ್ಲಾದ್ರೂ ಬರಬೇಕು, ಕಾಯ್ತಾ ಇದ್ದೀನಿ. ಬಂದು ಬನಶಂಕರಿಲಿ ಇಳ್ಕೊಂಡೇ ಇಲ್ಲ, ಇನ್ನ ಕಂಡಕ್ಟರ್ ಕತ್ತಿಡ್ದು ದಬ್ಬೋ ತರ ಆಕ್ಟ್ ಮಾಡ್ತಾ ಇರ್ತಾರೆ ಈ ಸ್ಟಾಪಿಗೆ ಬಂದ ತಕ್ಷಣ. ಇಳಿರಿ ಅಂತ. ನಾವೇನು ಅಲ್ಲೇ ಮೋಲ್ಡ್ ಹಾಕೊಂಡು ಮನೆ ಕಟ್ಕೊಂಡು ಬಸ್ ಒಳಗೇನೆ ಸಂಸಾರ ಮಾಡ್ಬಿಡಂಗೆ. ಯಾಕೋ ಗೊತ್ತಿಲ್ಲ, ಸ್ಟಾಪ್ ಬಂದ ತಕ್ಷಣ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಕಂಡಕ್ಟರ್ಗಳು. ಇಳ್ಕೊಂಡು ರೋಡ್ ದಾಟನ ಅಂತ ನೋಡಿದ್ರೆ ಫುಲ್ ಗಾಡಿಗಳು, ನನಗೆ ಬೇರೆ ಗಡಗಡ. ಅದಕ್ಕೆ ಮುಂದೆ ಇಂಟೆಲಿಜೆಂಟ್ ಹುಡುಗಿ ಹೋಗ್ತಿತ್ತು, ಅದನ್ನೇ ಫಾಲೋ ಮಾಡ್ಬಿಟ್ಟೆ. ಆಮೇಲೆ ಆಟೋದಲ್ಲಿ ಹತ್ತಾನ ಅಂತ ಹೋಗ್ಲಿಲ್ಲ ಫ್ರೆಂಡ್ಸ್, ನನ್ನ ಲೈಫಲ್ಲಿ ಆಟೋ ಖರ್ಚು ಮಾಡಲ್ಲ ನಾನು. ಆಟೋ ಹಿಂದೆ ಇರೋ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ನಾನು ಕಂಜೂಸ್ಕೊಂಡ ಕೊಡೋದೇ ಅಲ್ಪ ಸ್ವಲ್ಪ ದುಡ್ಡು. ಆ ದುಡ್ಡಲ್ಲಿ ನಾನು ಹೂವು ತಗೋಬೇಕು, ತರಕಾರಿ ತಗೋಬೇಕು ಅಂತ ಏನೇನೋ ಪ್ಲಾನ್ ಮಾಡಿರ್ತೀನಿ. ಆ ಕಾಸನ್ನ ನಾನು ಆಟೋ ಕೊಟ್ಬಿಟ್ಟು ಹೋದ್ರೆ ಆಟೋ ಅಣ್ಣ ತಗೊಂಡೋಗ್ತಿತ್ತು ಅಷ್ಟೇ ಅವ್ರ ಮನೆಗೆ, ತರಕಾರಿನೋ ಸೊಪ್ಪು ಹೂವು. ಅದಕ್ಕೆ ನಾನು ಎಷ್ಟೇ ಕಷ್ಟ ಆದ್ರೂ ನಾನು ಬಸ್ಸಲ್ಲೇ ಜರ್ನಿ ಮಾಡ್ತೀನಿ ಫ್ರೆಂಡ್ಸ್. ಫ್ರೀ ಬಸ್ ಇಲ್ಲಿ ಬೇಜಾನ್ ಸಿಗ್ತವೆ. ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಬಸ್ ರೆಡಿ ಆಗಿತ್ತು, ಕುತ್ಕೋಬಿಟ್ಟೆ. ಒಂದೇ ಬೇಜಾರು, ಲಿಫ್ಟಿಗೆ ಜಾಸ್ತಿ ಆಗೈತಲ್ಲ ಇವತ್ತು ಅಂತ. ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಈ ತರ ಫ್ರಂಟ್ ಅಲ್ಲಿ ನನ್ನ ಲೈಫಲ್ಲಿ ಯಾವತ್ತೂ ಕುತ್ಕೊಳ್ಳಲ್ಲ ಫ್ರೆಂಡ್ಸ್. ಇವತ್ತೇನೋ ಸೀಟ್ ಖಾಲಿ ಇತ್ತು ಅಂದ್ಬಿಟ್ಟು ಡ್ರೈವರ್ ಅಣ್ಣನ ಪಕ್ಕ ಸೀಟಲ್ಲಿ ಕುತ್ಕೋಬಿಟ್ಟೆ. ಅವಣ್ಣ ಸ್ಟೇರಿಂಗ್ ತಿರುಗಿಸ್ದಾಗೆಲ್ಲ ಫುಲ್ ಗಡಗಡ, ಎಲ್ಲಿ ತಗೊಂಡೋಗಿ ಯಾರಿಗೆ ಗೊತ್ತಬಿಟ್ಟತು ಅಂತ ನ್ಯೂಸ್ ಚಾನಲ್ ಹಿಂಗ್ ನೋಡಿ ಹಿಂಗಾಗಿದ್ದೀನಿ ಫ್ರೆಂಡ್ಸ್ ನಾನು. ಎಲ್ಲ ಅನ್ಎಜುಕೇಟೆಡ್ ಪೆಂಗುಂಡೆವು. ಕರೆಕ್ಟ್ ಆಗಿ 3 ಗಂಟೆಗೆ 5 ನಿಮಿಷ ಐತೆ ಫ್ರೆಂಡ್ಸ್. 3 ಅವರ್ ಜರ್ನಿ ಆಯ್ತು, 3.5 ಅವರ್ ಬರಕ್ಕೆ. ಮಧ್ಯಾಹ್ನ ಮೇಲೆ ಬಂದ್ರೆ ಟ್ರಾಫಿಕ್ ಇರೋಲ್ಲ, ಆರಾಮಾಗಿ ಬರ್ಬೋದು ಅನ್ಕೊಂಡ್ರೆ ಯಾವಾಗ್ಲೂ ಟ್ರಾಫಿಕ್ ಫ್ರೆಂಡ್ಸ್. ಬೆಂಗಳೂರು ಅಂದ್ರೆ ಟ್ರಾಫಿಕ್, ಬೆಂಗಳೂರು ತೆಗ್ದ್ಬಿಟ್ಟು ಟ್ರಾಫಿಕ್ ಏರಿಯಾ ಅಂತ ಇಡಬೇಕು, ಆ ಥರ ಐತೆ. ಟೆನ್ಷನಲ್ಲಿ ಬೇಗ ಬರ್ಬೇಕಾರೆ ನೀರು ಬಾಟ್ಲಿ ಎತ್ಕೊಳ್ದಿರ ಬಂದ್ಬಿಟ್ಟೆ. ಏನೋ ಪಾರ್ಕ್ ಥರ ಐತೆ, ಬಾಯಾರಿಕೆ ಸಿಕ್ಕಾಪಟ್ಟೆ ಆಗ್ತಿದೆ. ನೀರು ಬಾಟ್ಲಿ ತಗೊಳ್ಳೋಣ ಅಂದ್ರೂ ಎಲ್ಲೋ ಗ್ಯಾಪ್ ಇಲ್ಲ. ಅಲ್ಲಲ್ಲೇ ಬಸ್ ರೆಡಿಯಾಗಿ ನಿಂತಿತ್ತಲ್ಲ, ಹಂಗಂಗೆ ಎತ್ಕೊಬಿಟ್ಟೆ. ಖಾಲಿ ರೋಡಲ್ಲಿ ಯಾರು ನೋಡಿದ್ರೆ ನನಗಾಗಲ್ಲ ಫ್ರೆಂಡ್ಸ್, ತಲೆನೋವು ಬರ್ತಿದೆ. ಫಸ್ಟ್ ಹೋಗಿದ ತಕ್ಷಣ ಒಂದು ಚೊಂಬು ನೀರು ಕುಡಿಬೇಕು. ಗೌರ್ಮೆಂಟ್ ಬಸ್ಸಲ್ಲಿ ನೀರು ಬಾಟ್ಲಿ ಇಟ್ಟರೆ ಬೆಸ್ಟ್ ಫ್ರೆಂಡ್ಸ್ ನಮ್ಮಂತವ್ರಿಗೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಗೌರ್ಮೆಂಟ್ ಅಲ್ಲಿ ಇದೊಂದು ರಿಕ್ವೆಸ್ಟ್. ಮತ್ತೆ ಒಂದು 5 ಗಂಟೆ ಹಂಗೆ ಹೊರಡಬೇಕು. ಫಸ್ಟ್ ಹೋಗ್ಬೇಕು, ರೀಚ್ ಆಗ್ಬೇಕು ದಿವ್ಯಾಕ ಮನೆಗೆ. ಕುತ್ಕೊಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತೈತೆ ನನಗೆ. ತಲೆ ಫುಲ್ಲು ಸುತ್ತೈತೆ. ಇಲ್ಲಿ ಫ್ರೆಂಡ್ಸ್ ಇದು ಅಂಜೂರ ತಾನೆ, ಇಲ್ಲಿ ಕಾಯಿ ಅಂಜೂರನೇ ಅದು ಅನ್ಸುತ್ತೆ, ಹತ್ತಿನೂ ಅಲ್ಲ, ಹತ್ತಿ ಮರ ಆ ಥರ ಇರಲ್ಲ ಎಲೆ. ಅಂಜೂರ ಫ್ರೆಂಡ್ಸ್, ಅದು ಕಾಸ್ಟ್ಲಿ ಅಲ್ಲ. ಇಲ್ಲಿ ನೋಡ್ರಿ ರೋಡ್ ಸೈಡೇ ಬೆಳೆದೈತೆ. ನಾನು ಸ್ವಲ್ಪ ಲೇಟಾಗಿ ಬಂದಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಕೂಲ್ ಮಕ್ಕಳನ್ನ ಕರ್ಕೊಬರೋಕ್ಕೆ ಟೈಮ್ ಆಯ್ತು. ಅದಕ್ಕೆ ದಿವ್ಯಾಕ ಐಸ್ ಕ್ರೀಮು ಮತ್ತೆ ನೀರು ಕೊಟ್ಬಿಟ್ಟು ಹೋಗೈತೆ. ಒಂದು 10-15 ನಿಮಿಷ ಬಂದ್ಬಿಡ್ತಾರೆ. ಎಲ್ರಿಗೂ ತಲೆ ಸುತ್ತಿದ್ರೆ ನನಗೆ ಇಡೀ ಮನೇನೆ ಸುತ್ತಾ ಇದೆ. ಓಕೆ ಫ್ರೆಂಡ್ಸ್, ದಿವ್ಯಾಕ ಬರೋವರೆಗೂ ಐಸ್ ಕ್ರೀಮ್ ತಿಂತಾ ಇರ್ತೀನಿ. 1 ಅವರ್ ಟೈಮ್ ಆಯ್ತು ನನಗೆ. ಈಗ ಟೈಮು ಇಲ್ಲಿ ಫ್ರೆಂಡ್ಸ್ ಇಷ್ಟಕ್ಕೆ ಕರೆಕ್ಟಾಗಿ ಬಂದಿದ್ದೀನಿ. 1 ಅವರ್ 5 ಗಂಟೆ ತನಕ 2 ಅವರ್ ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಹೋದ್ರೂ ಆಯಿತು. ಚಾಕ್ಲೇಟ್ ಐಸ್ ಕ್ರೀಮ್ ನನ್ನ ಫೇವ್ರೇಟು. ಇಷ್ಟು ಚೆನ್ನಾಗಿ ತಿನ್ನೋ ನನಗೆ ದೇವ್ರು ಎಂಥ ಶಾಪ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಒಂದು ಕಡೆ ಉಳ್ಕಲ್ಲು ಏನು ತಿನ್ನೋಕ್ಕಾಗ್ತಿಲ್ಲ, ಈ ಕಡೆ ದೇವ್ರೆ ಜುಮ ಆದ್ರೂ ಬಿಡಲ್ಲ, ತಿಂತೀನಿ. ನೀವು 10 ನಿಮಿಷದಲ್ಲಿ ದಿವ್ಯಾಕ ಮಗುನ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಬಡಿಸ್ಕೊಡ್ತು. ಇದು ಫ್ರೆಂಡ್ಸ್ ಹೈದರಾಬಾದ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸಾಕಾಗಿರ್ತೈತೆ ಫ್ರೆಂಡ್ಸ್. ನನಗೊಂದ್ಸಲ ಮಾಡಕ್ ಬರ್ತೀರಾ ಮಟನ್ ಅಲ್ಲಿ ಮಾಡ್ಬಿಟ್ಟು ಎಗ್ ಕುಡ್ಸಿದ್ನಲ್ಲ, ಇದೇ ಬಿರಿಯಾನಿ. ಜೊತೆಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡಿತ್ತು. ಇಂಥ ಟೈಮಲ್ಲಿ ಮಾತಾಡಕ್ ಹೋಗ್ಬಾರ್ದು ಫ್ರೆಂಡ್ಸ್, ಓನ್ಲಿ ಬ್ಯಾಟಿಂಗು. ಮಾತಾಡದೇ ಇರೋದಕ್ಕೆ ರೀಸನ್ ಬಿರಿಯಾನಿ ಅಲ್ಲ ಫ್ರೆಂಡ್ಸ್, ದಿವ್ಯಾಕ ಅವ್ರ ಯಜಮಾನ್ರಿದ್ರು. ಅವಣ್ಣ ಮನೇಲಿ ಇತ್ತಂದ್ರೆ ನಾನು ಉಸಿರು ಸಹ ಬಿಡಲ್ಲ ಫ್ರೆಂಡ್ಸ್, ಮಾತೇ ಆಡಲ್ಲ. ಅವಣ್ಣ ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ಡೀಸೆಂಟ್ ಅನ್ಕೋಬೇಕು, ಆತರ ಬಿಲ್ಡಪ್ ನಂದು. ಎಕ್ಸ್ಪ್ರೆಷನ್ ಅಲ್ಲೇ ನೋಡ್ರಿ ಎಷ್ಟು ಡೀಸೆಂಟ್ ಆಗಿ ಆಕ್ಟ್ ಮಾಡ್ತಾ ಇದೀನಿ ಅಂತ. ತಿನ್ನೋದು ಸಹ ಫುಲ್ಲು ಡೀಸೆಂಟ್ ಆಗಿ, ಅಮೆರಿಕದಿಂದ ಈಗ ತಾನೇ ಲ್ಯಾಂಡ್ ಆಗಿದ್ದೀನಿ ಅನ್ನೋ ತರ. ತಾವಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ನಾನು ಬೇಗ ಹೋಗ್ತೀನಿ ಅನ್ಬಿಟ್ಟು 12 ಗಂಟೆಗೆ ದಿವ್ಯಾಕ ಬಿರಿಯಾನಿ ರೆಡಿ ಮಾಡಿ ಇಟ್ಕೊಂಡಿತ್ತು. ನೋಡಿದ್ರೆ ನಾನು ಹೋಗಿದ್ದೆ 3 ಗಂಟೆಗೆ, ಮತ್ತೆ 3:15ಗೆ ಇಬ್ರು ಊಟ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ್ಲೇ ಹೋದ್ರು ದಿವ್ಯಾಕ ನಾನು ಒಟ್ಟಿಗೆ ಊಟ ಮಾಡ್ತೀವಿ. ಅದು ಸಕ್ಕದಾಗಿರ್ತೈತೆ. ಒಬ್ಳೇ ಮನೇಲಿ ಗೂಬೆ ತರ ಕುತ್ಕೊಂಡು ತಿಂದು ಸಾಕಾಗಿರ್ತೈತೆ. ಅದು ದಿವ್ಯಾಕ ಅವ್ರ ಮನೆಗೆ ಹೋದ್ರೆ 1 ಪ್ಲೇಟ್ ತಿನ್ನೋಳು 2 ಪ್ಲೇಟ್ ತಿಂತೀನಿ, ಅಷ್ಟು ಟೇಸ್ಟಿಯಾಗಿ ಅಡುಗೆ ಮಾಡ್ತೈತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾರಾದ್ರೂ ಗಂಡನ್ಗ ಲವರ್ಗೋ ಅವರೇ ಹೋಗಿ ಶಾಪಿಂಗ್ ಮಾಡ್ಕೊ ಬರ್ತಾರೆ. ಓದ್ ತಿಂಗಳಲ್ಲ ಟ್ರಿಪ್ ಹೋಗಿಲ್ಲ ಕಣೆ, 2 ತಿಂಗಳಿಂದೆ ಟ್ರಿಪ್ ಹೋಗಿದ್ರು ಫ್ರೆಂಡ್ಸ್. ಒಂದು 10 ದಿನ ಹೋಗಿದ್ದಲ್ಲಕ್ಕ.
ಅದಕ್ಕೆ ಎಲ್ಲಿಂದ ತಂದಿರೋದು ಅದ್ರ ಮುಂದೆಯಿಂದಾನೇ ತಂದಿರೋದು, ಅದು ಸ್ಪೆಷಲ್. ಇಲ್ಲೂ ಸಿಗುತ್ತೆ, ಬಟ್ ಅದ್ರ ಮುಂದೆ ಹೋಗಿ ತಂದಿರೋದ್ರಿಂದ ಜಾಸ್ತಿ ಸ್ಪೆಷಲ್ ಅದು. ದಿವೇಕ ಫೋನ್ ಮಾಡ್ಬಿಟ್ಟು ಏನ್ ತರ್ಲಿ ನಿನ್ಗೆ ಎಲ್ಲಿಂದ ಅಂದಾಗ ನಂಗೆ ಅದು ಅಕ್ಕ ಶಿವಣ್ಣನ್ಗೆ ಏನಾದ್ರು ಗಿಫ್ಟ್ ಕೊಡ್ತೀನಿ, ತಾಜ್ ಮಹಲ್ ಮುಂದೆ ಏನಾದ್ರು ತಗೋಬೇಕಾ ಅಂತ ಅನ್ಬಿಟ್ಟು ಕೇಳಿದ್ಲು. ಅದಕ್ಕೆ ತಾಜ್ ಮಹಲ್ನೇ ಎತ್ಕೊ ಬಂದೆ ಅಂತ. ಸಕ್ಕತ್ತಾಗೈತೆ ಫ್ರೆಂಡ್ಸ್. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದು ವೈಟ್ ಕಲರ್ ಪ್ಲಾಸ್ಟಿಕ್ ಏನೋ ಬರುತ್ತೆ, ಅದೇ ಅದು ಇದು ಒಂದಷ್ಟು ನನಗೆ ಬೇಜಾರಾಗಿ ಹೋಗಿತ್ತು ಅದ್ ನೋಡಿ. ಇದು ಒಂಥರ ಹೊಸ ತರ ಇತ್ತಲ್ಲ, ಅದಕ್ಕೆ ಇದನ್ನ ತಗೊಂಡೆ. ಸಕ್ಕತ್ತಾಗೈತೆ. ಇಲ್ಲಿ ಫ್ರೆಂಡ್ಸ್ ಕಲರ್ ಎಲ್ಲ ಚೇಂಜ್ ಆಗ್ತಿದೆ. ವಿಡಿಯೋ ಕಾಣಿಸ್ತಿದೆ ಇಲ್ಲಿ, ಪಿಂಕ್, ಗ್ರೀನ್, ಯೆಲ್ಲೋ ಕಲರ್ ಎಲ್ಲ ಚೇಂಜ್ ಆಗ್ತಿದೆ. ಕಲರ್ ಆಗ ಎಲ್ರೂ ಮನೇಲಿ ಇರ್ಬೋದೇನೋ ಕಣೆ. ನಾನು ಇದ್ರೊಳಗೆ ಇಟ್ಟಿದ್ದೀನಲ್ಲ, ನನ್ಗೆ ಗೊತ್ತಿಲ್ಲ. ನೈಟ್ ಅಲ್ಲಿ ಏನಾದ್ರು ಅದು ರಿಫ್ಲೆಕ್ಟ್ ಆಗ್ಬೋದೇನೋ. ಕತ್ಲೆ ಆದ್ಮೇಲೆ ಇನ್ನೂ ಚೆಕ್ ಮಾಡ್ಬೋದು ಅದ್ ಲೈಟ್ ಆನ್ ಆಗ್ತೈತಾ ಏನಂತ. ಇದು ತಾಜ್ ಮಹಲ್ ಹಂಗೆ ಅಲ್ಲ ಕರೆ, ಇದು ಕತ್ಲೆ ಬೆಳಕು ಅದು ಇದಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಕೃಷ್ಣನ್ ವಿಗ್ರಹ ಐತೆ ನಮ್ಮ ಮನೇಲಿ, ಹಂಗೆ ಲೈಟ್ ಅಲ್ಲಿ ಆಫ್ ಮಾಡ್ಬಿಟ್ಟು ಅದು ಹೊಳಿತಾ ಇರ್ತೈತೆ. ನಮ್ಮನೆ ಇದು ಹಸು ಕರುದೈತೆ, ಅದೇ ತರ ಸಕ್ಕತ್ತಾಗಿ ಕಾಣಿಸ್ತೈತೆ. ಫುಲ್ಲು ಪ್ಯಾಕ್ ಮಾಡಿಸಿ ಇಡ್ಬೇಕಲ್ಲಕ್ಕ, ಧೂಳು ಕುತ್ಕೊಳ್ದೆ ಇರೋ ತರ. ಏನಿಲ್ಲ, ಕ್ಲೀನ್ ಅದೇ ನೀರ್ ಹಾಕೋನು ತೊಳ್ಕೊಬೋದು ಕಡೆ, ಏನಾಗಲ್ಲ. ಇದ್ ಕಲರ್ ಏನೋ ಹೋಗಲ್ಲ ಅನ್ಕೊಂತೀನಿ. ಅಂದ್ರೆ ಬ್ರಷ್ ಹಾಕೊಂಡೆಲ್ಲ ಉಜ್ಜಿದ್ರು ಹೋಗ್ಬೋದೇನೋ, ಬರೀ ನೀರಲ್ಲಿ ತೊಳೆದ್ರೆ ಏನಾಗಲ್ಲ. ನನ್ನಂತ ಹೇಳ್ತೀನಿ ಇರ್ಬೇಕು. ಅಲ್ಲ, ಅದು ಗಂಡ ಕೊಡ್ಬೇಕಾಗಿರೋದು. ಹೆಂಡತಿಗೋಸ್ಕರ ಕಟ್ಟ ತಾಜ್ ಮಹಲ್ ನಿನ್ ಗಂಡನ್ಗೆ ಕೊಡ್ತಾ ಇದೀಯಲ್ಲ. ನೀನ್ ಸಾಯಿ ಕಟ್ತೀನಿ ಅಂತ ಬೇಕಾದ್ರೆ. ಮತ್ತೆ ಇನ್ನೊಂದು ಐತೆ ಫ್ರೆಂಡ್ಸ್, ಇದೆಲ್ಲ 2 ತಿಂಗಳಿಂದ ವೆಯ್ಟ್ ಮಾಡ್ತಾರೋದು ನನಗೆ. ಯಾವಾಗ ಬತ್ತೀಯಾ ಇದೆ ಎಲ್ಲಿ ತಗೊಂಡಿದ್ದಕ್ಕ? ಇದು ಅದೇ ಹರಿದ್ವಾರ್. ಇದು ತುಂಬಾ ಪ್ಲೇಸ್ಗೆ ಹೋಗಿದ್ರು ಫ್ರೆಂಡ್ಸ್. 10 ದಿನ ಅಂದ್ರೆ ಮೇನು ಕೇದಾರ್ನಾಥ್ ಅಲ್ಲಕ್ಕ. ಕೇದಾರ್ನಾಥ್ ಹೋಗಕ್ಕೂ ಮುಂಚೆ ಹರಿದ್ವಾರ್ಗೆ ಹೋಗಿದ್ದು. ಬಟ್ ಹೋಗ್ವಾಗ ತಗೊಳ್ಳಿಲ್ಲ, ಎಲ್ಲ ಹೊತ್ಕೊಂಡು ಹೋಗಕ್ಕಾಗಲ್ಲ ಅಂತ ರಿಟರ್ನ್ ಬಂದು ಹರಿದ್ವಾರಲ್ಲಿ ಸ್ಟೇ ಆದಾಗ ಹೋಗಿ ತಗೊಂಡ್ ಬಂದಿದ್ದು. ಇದು ಬೇರೆ ಶಾಲೆ, ಇದು ನಿನ್ಗೆ ಶಿವನಂಗೆ. ಈಗ ನೆಕ್ಸ್ಟ್ ನಾವೇನಾದ್ರು ಟ್ರಿಪ್ಗಳಿಗೆ ಹೋದ್ರೆ ಇದೇ ಸಾಕು ನಮ್ಗೆ. ಇದು ದೊಡ್ಡದು ಬರುತ್ತೆ, ಇದು ಅಷ್ಟು ದೊಡ್ಡದು ಬರಲ್ಲ. ಇದು ಜಸ್ಟ್ ಇದು ಕವರ್ ಆಗೋ ಥರದ್ದು ಒಂಥರ ಸ್ಟೈಲಾಗಿ ಚೆನ್ನಾಗಿರ್ತೈತೆ ಹಾಕೊಳ್ಳೋಕಿದು. ಇಲ್ಲಿ ಫ್ರೆಂಡ್ಸ್ ಕುಕ್ಕಿನೂ ಗಿಫ್ಟೇ ನನಗೆ, ಆದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಕೊಡಲ್ಲ ಅವರು. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಎಲ್ಲ ಚೆನ್ನಾಗಿದೆ. ಅಲ್ಲಿ ಕ್ವಾಲಿಟಿ ಚೆನ್ನಾಗಿರ್ತವೆ. ಇಲ್ಲಿ ಇದೇ ತರದವ್ ತಗೋತೀನಿ ಅಂದ್ರೆ ತುಂಬಾ ಕಾಸ್ಟ್ ಜಾಸ್ತಿ. ನನಗೆ ಅಂತ ದಿವ್ಯಾಕ ತಂದಿರೋ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಆಮೇಲೆ ಹೊರಗಡೆ ಕರ್ಕೊಂಡೋಯ್ತು. ನೀವು ಹೇಳ್ತಿದ್ರಿ ಫ್ರೆಂಡ್ಸ್ ತುಂಬ ದಿನದಿಂದ ಇದೊಂದು ತಗೊಳ್ಳಿ ನೀವು ಅಂತ ಹಬ್ಬದ ಟೈಮಲ್ಲೆಲ್ಲ ಹೇಳ್ತಾ ಇರ್ತೀರಾ, ಅದನ್ನೇ ತರಕ್ಕೆ ಹೋಗ್ತಿರೋದು. ಇಲ್ಲೂ ವಾತಾವರಣ ಸೇಮ್ ಫ್ರೆಂಡ್ಸ್. ಮನೆ ಹತ್ರ ಮಾತ್ರ ನಮಗೆ ಈ ಥರ ಮೋಡ ಮುಚ್ಕೊಂಡು ಯಾವಾಗಲೂ ಗಾಳಿ ಜಾಸ್ತಿ ಅಂತಂದರೆ, ಆಷಾಢ ಎಲ್ಲ ಕಡೆನೂ ಅಲ್ಲ ಫ್ರೆಂಡ್ಸ್, ನಮ್ಮನೇಲಿ ಮಾತ್ರ ಆಷಾಢ ಆಗ್ತೈತಾ, ಅದಕ್ಕೆ ಎಲ್ಲ ಕಡೆ ಹಿಂಗೆ ಐತೆ ವಾತಾವರಣ. ಇಲ್ಲಿಗೆ ಬಂದಿದ್ದು ಫ್ರೆಂಡ್ಸ್ ನೀವು ಯಾವಾಗ ಹೇಳ್ತಾನೆ ಇರ್ತೀರ, ನೀವು ಮಾಲ್ಗೆ ಹೋಗಿ, ನೀವು ಸೂಪರ್ ಮಾರ್ಕೆಟ್ಗೆ ಹೋಗ್ರಿ ಅಂತ. ಇಲ್ಲಿ ದಿವ್ಯಾಕ ಹತ್ರ ಬಂದಾಗೆಲ್ಲ ಹೋಗ್ತಾ ಇರ್ತೀನಿ. ಇದೆಲ್ಲ ಡೆಕೋರೇಷನ್ಗೆ ಇಟ್ಟಿರೋದು, ಅಟ್ರಾಕ್ಷನ್ಗೆ, ಕಸ್ಟಮರ್ಗೆ ಅಂತ ಅನ್ಕೊಂಡೆ, ಅಲ್ಲ ಇದು ಸೇಲ್ಗೆ ಇಟ್ಟಿರೋದು. ಈ ಥರ ಪ್ಲಾಸ್ಟಿಕ್ ಫ್ಲವರ್ಸ್ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತೈತೋ. ಏನು ನೀರು ಹಾಕಂಗಿಲ್ಲ, ಏನೂ ಇಲ್ಲ, ಮೇಂಟೈನೇ ಮಾಡೋಂಗಿಲ್ಲ, ಆರಾಮಾಗಿ ತಗೊಂಡೋಗಿ ಇಟ್ಬಿಟ್ರೆ ಪಳ ಹೊಳಿತಾ ಇರ್ತವೆ. ಇಲ್ಲಿ ಫ್ರೆಂಡ್ಸು ಎಷ್ಟೊಂದು ಕಪ್ಗಳು, ವೆರೈಟಿಗಳು, ಇವನ್ನೆಲ್ಲ ತಗೊಂಡೋಗಿ ನಮ್ಮ ಮನೇಲಿ ಇಟ್ಬಿಟ್ರೆ ಒಂದೇ ಸಲಕ್ಕೆ ಪೀಸ್ ಎಲ್ಲ. ಇದನ್ನೆಲ್ಲ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡೋ ಹೆಣ್ಮಕ್ಳಿಗೆ ಸರಿ. ಇಲ್ಲಿ ಫ್ರೆಂಡ್ಸ್ ನೀವು ಹೇಳ್ತಿದ್ರಲ್ಲ ಹೋಳಿಗೆ ಶೀಟು, ನಾನಂತೂ ತಗೊಳ್ಳೋದಿಲ್ಲ ಯಾವಾಗ್ಲೂ, ಅದಕ್ಕೆ ದಿವ್ಯಾಕ ನಾನೇ ಕೊಡಿಸ್ತೀನಿ ಅಂದ್ಬಿಟ್ಟು ಕೊಡಿಸ್ತು. ಇಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತಲ್ಲ, ರಿಯಲ್ ಫ್ಲವರ್ಸ್ ಥರನೇ. ನೀರು ಹಾಕಿ ಮೇಂಟೈನ್ ಮಾಡೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿದ್ರೆ ಇದನ್ನ ಆರಾಮಾಗಿ ತಗೊಂಡೋಗಿ ಇಟ್ಕೊಬಿಡ್ಬೋದು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಬೇಕಾದಾಗ ಚೇಂಜ್ ಮಾಡ್ಕೋಬಹುದು. ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲೇ ಇತ್ತು, ನಾನು ಇಲ್ಲೇ ತಗೋಬೋದಾಯ್ತು ಆನ್ಲೈನಲ್ಲಿ ತಗೊಳ್ಳೋದಕ್ಕಿಂತ. ದಿವ್ಯಾಕ ಮನೆಗೆ ನಾನೇನಾದ್ರೂ ಬಂದ್ರೆ ನನ್ನ ರೋಟಿನ್ ಹೆಂಗಿರ್ತೈತೆ ಅಂದ್ರೆ 90% ತಿನ್ನೋದೇ ಇರ್ತೈತೆ. ಏನಾದ್ರೂ ಒಂದು ದಿವ್ಯಾಕ ಕೊಡ್ತಾ ಇರ್ತೈತೆ. ಮಾವಿನಕಾಯಿ ಕಟ್ ಮಾಡ್ಕೊಡ್ತು, ಯಪ್ಪ ಎಷ್ಟು ನೆನ್ಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರ್ತೈತೆ, ಅಷ್ಟು ತಿಂದಾಕ್ಬಿಟ್ಟೆ ನಾನಂತೂ. ಯಾಕಂದ್ರೆ ಈ ಸೀಸನ್ ಅಲ್ಲಿ ಶಿವ ತಿನ್ನಕ್ ಬಿಟ್ಟಿಲ್ಲ ನನಗೆ, ಮಾವಿನಕಾಯಿ ಹೀಟ್ ಜಾಸ್ತಿ ತಿನ್ಬೇಡ ಅಂತ ಅನ್ಬಿಟ್ಟು. ಇಲ್ಲಿ ನನ್ನ ತಡೆಯುವವರು ಯಾರು ಅವರೇ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ತಿಂದೆ. ಸುಂಡೆಕಾಯಿ ಸಾರು ಮಾಡ್ತಾ ಇದ್ದಿದ್ದಲ್ಲ ಈ ಕಡೆ ಇಲ್ಲಿ ಅದು, ಮತ್ತೆ ಟೊಮೊಟೊ ಗೊಜ್ಜು, ಅದು ಬೆಳಗ್ಗೆ ಚಪಾತಿಗಿರ್ಲಿ ಅಂತ ಮಾಡಿಟ್ಬಿಡೋಣ ಅಂತ ನಾಳೆ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಐತೆ ಫ್ರೆಂಡ್ಸ್. ಇದು ನನ್ನ ಫೇವ್ರೇಟ್ ಸುಂಡೆಕಾಯಿ. ಆಲೂಗೆಡ್ಡೆ, ಗೆಡ್ಡೆಕೋಸು ಎಲ್ಲ ಕೆಲವ್ರು ತಿನ್ನೋದೇ ಇಲ್ಲ ನಮ್ ಕಡೆ ಅಂತೀರಾ, ನೋಡ್ರಿ ದಿವ್ಯಾಕ ಅವ್ರ ಕಡೆನೂ ತಿಂತಾರೆ. ಸಾಂಬಾರ್ ಚೆನ್ನಾಗಿರುತ್ತೆ ಒಂಥರ. ಅದ್ ಹೆಂಗೆ ಗೊತ್ತಾ, ಅದ್ರೊಳಗೆ ಎಲ್ಲ ಒಳ್ಳೆ ಸಾಂಬಾರ್ ತುಂಬಿರ್ತಾರೆ, ಪಚ್ಚಕ್ಕೆ ಅಂತ ಬರುತ್ತದು ಒಂಥರ ಚೆನ್ನಾಗಿ. ಆಮೇಲೆ ಹುಳಿ ಟೇಸ್ಟ್ ಇರುತ್ತದೆ ಸ್ವಲ್ಪ. ಏನ್ ಗೊತ್ತಾ, ಚೆನ್ನಾಗಿ ಫ್ರೈ ಮಾಡಿದ್ರೇನೆ ಚಂದ. ಬೆಳಗ್ಗೆ ಟಿಫನ್ ಟೈಮ್ ಅಲ್ಲಿ ಇಷ್ಟ ಟೈಮ್ ಇರಲ್ಲ ಮಾಡಕ್ಕೆ, ಅದ್ ಫ್ರೈ ಮಾಡ್ಲಿಲ್ಲ ಅಂದ್ರೆ ಹಸಿ ತರ ಒಂಥರ ಟೇಸ್ಟ್ ಇವಾಗ ಮಾಡಿಟ್ಬಿಟ್ರೆ ಸರಿ. ಅಂದ್ರೆ ಸ್ವಲ್ಪ ಮಟ್ಟಕ್ ಮಾಡೋದಾದ್ರೆ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಬೋದು, ಸ್ವಲ್ಪ ಜಾಸ್ತಿ ಮಾಡ್ಬೇಕಾದ್ರೆ ಫ್ರೈ ಮಾಡಕ್ ಚಂದಾಗ್ ಮಾಡ್ಬೇಕಲ್ಲ. ಇದೆರಡು ಹಾಕ್ದಾಗ ಇಲ್ಲಿವರೆಗೂ ಇದ್ದು, ಈರುಳ್ಳಿ ಟೊಮೆಟೊ ಎರಡು ಸೇರಿ. ಈಗ ನೋಡಕ್ ಹೆಂಗಾಗೈತೆ. ನಾಟಿ ಟೊಮೆಟೊ ಹಾಕಿ ಮಾಡ್ತಿದ್ದ, ನಾಟಿ ಟೊಮೆಟೊ ಹಾಕ್ತೀವಿ. ಫಾರಂ ಟೊಮೆಟೊ ಹಾಕಿದ್ರು ಚೆನ್ನಾಗಿರುತ್ತೆ. ಈ ಟೊಮೆಟೊ ಗೊಜ್ಜಿಗೆ ನಾಟಿ ಟೊಮೆಟೊ ಆದ್ರೆ ಹುಳಿಯಾಗಿ ಚೆನ್ನಾಗಿರ್ತೈತೆ ಚಪಾತಿ ಅಂತ ಚೆನ್ನಾಗಿರುತ್ತೆ ಅಂತ.
ಹುಳಿ ಸಿಹಿ ಉಪ್ಪು ಖಾರ ಎಲ್ಲ ಡ್ರೆಸ್ ತೋರಿಸ್ತಾ ಯಾವ ಡ್ರೆಸ್ ತೋರಿಸ್ತಾ ಅಂದ್ರೆ ನಾನು ಹೇಳಲೇ ಇಲ್ಲ ನಾನು ಇವತ್ತು ಇಲ್ಲೇ ಉಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಶುದ್ಧ ದಿವ್ಯಕ್ಕ ಡ್ರೆಸ್ ತೋರಿಸ್ತಾ ಅಂತಾರದು, ಅಂದ್ರೆ ಮನೇಲಿ ಹಾಕೊಳ್ತಾರಂತೆ. ದಿವ್ಯಕ್ಕದು ಟೀ ಶರ್ಟು ಪ್ಯಾಂಟ್ ಎಲ್ಲ ಹಾಕೊಂಡಿದ್ದೀನಲ್ಲ, ಅದಕ್ಕೆ ಅದು ವೆರೈಟಿಯಾಗಿ ವೇಲ್ ಹಾಕೊಂಡಿದ್ದೀನಿ ಇಂಥ ಡ್ರೆಸ್ ಮೇಲೆ. ಅವ್ರದೇ ನೀನ್ ಡೌಟು ಡ್ರೆಸ್ ಮೇಲೆ ವೇಲ್ ಇಲ್ದೇನೆ. ಅಂದ್ರೆ ಮೊದ್ಲೆಲ್ಲ ಇದ್ಬಿಡ್ತಿದ್ದಕ್ಕ, ಪಕ್ಕದ ಮನೆಯವ್ರು ಬಂದ್ರಲ್ಲ ಆವಾಗಿಂದ ವೇಲ್ ಇದ್ದಂಗೆ. ನಾನು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಿದ್ದಂಗೆ ಇದಕ್ಕೆ ಆಲ್ಮೋಸ್ಟ್ ಯಾವಾಗ್ಲೂ ಡ್ರೆಸ್ ಮೇಲೆ ವೇಲ್ ಇದ್ದೇ ಇರುತ್ತೆ. ಮತ್ತೆ ರಾತ್ರಿ 9 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಮತ್ತೆ ಬಿರಿಯಾನಿ ತಿಂದೆ ನಾನು. ಈಗ ಮಾಡಿರೋ ಅಡುಗೆಗಳು ಬೆಳಗ್ಗೆಗೆ ಫ್ರೆಂಡ್ಸ್. ಬೆಳಗ್ಗೆಗೆ ನಾವು ದೇವಸ್ಥಾನಕ್ಕೆ ಹೋಗೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಯಾವ ಟೈಮ್ ಕೊಟ್ಟರು ಬಿರಿಯಾನಿ ಇಷ್ಟ ಆಗ್ತೈತೆ. ಚಿಕನ್ ಬಿರಿಯಾನಿ ದಿವ್ಯಕ ಮಾಡೋದು ನೆಕ್ಸ್ಟ್ ಲೆವೆಲ್ ಇರ್ತೈತಲ್ಲ, ಅದು ಇನ್ನೂ ಇಷ್ಟ ಆಗ್ತೈತೆ. ತಿನ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ಕೊಡ್ತು. ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿ ಬಂದರೆ 90% ನಾನು ತಿನ್ನೋದೇ ಇರ್ತೈತೆ. ಆಮೇಲೆ ಅಣ್ಣ ಬಂತು, ಅವರು ಚಾಕ್ಲೇಟ್ ಕೇಕ್ ತಂದರು. ನನಗೊಂದೇ ಒಂದು ಡೌಟು, ನಮ್ಮ ಏರಿಯಾದಲ್ಲಿ ಯಾಕೆ ಇಷ್ಟು ಟೇಸ್ಟ್ ಇರಲ್ಲ ಐಸ್ ಕ್ರೀಮ್ ಆಗಲಿ ತಿಂಡಿಗಳಾಗಲಿ ಅಂತ. ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯಿತು, ನಮ್ಮಲ್ಲಿ ಲೋಕಲ್ ಶಾಪ್ ಜಾಸ್ತಿ, ಅದಕ್ಕೆ ಸ್ಟಾಕ್ ಇರೋ ಐಟಮ್ಸೇ ತಗೊಬಂದು ತಿಂತಾ ಇರ್ತೀವಿ, ಟೇಸ್ಟ್ ಇರಲ್ಲ ಅಂತ ಅನಿಸ್ತು. ಇಷ್ಟೆಲ್ಲ ಚೆನ್ನಾಗಿ ತಿಂದಮೇಲೆ ನಿದ್ದೆ ಬರ್ದೇ ಇರ್ತೈತಾ, ಚೆನ್ನಾಗಿ ನಿದ್ದೆ ಎಳಿತಾ ಇತ್ತು, ಮಲಗಿದ್ರೆ ಸಾಕು ಅಂತ ಅನಿಸ್ತಾ ಇತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗ್ತೀನಿ. ಬೈ ಬೈ ಫ್ರೆಂಡ್ಸ್.